ಏನೀಗ ಕಾಂಗ್ರೆಸ್ ಸರ್ಕಾರ ವೃಷಭಾವತಿ ಯೋಜನೆ ನೀರನ್ನು ಏನು ಇದು ಹಮ್ಮಿಕೊಂಡಿದೆ, 100 ಕೋಟಿ 200 ಕೋಟಿ ಪ್ರಾಜೆಕ್ಟ್ ಅನ್ನು ಹಮ್ಮಿಕೊಂಡಿದೆ. ವೃಷಭಾವತಿ ಎನ್ನುವುದೇ ಒಂದು ವಿಸ್ಫೋರಿತ ನೀರು. ಸರ್ಕಾರ ತಂದೆ ಇದ್ದಂತೆ ಅರ್ಥ ಮಾಡ್ಕೊಬೇಕಾಗ್ತದೆ ಹೋರಾಟಗಾರರು. ಸರ್ಕಾರ ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಸರ್ಕಾರ ತಂದೆ ಇದ್ದಂತೆ ಸಾರ್ವಜನಿಕರು ಹಿತಾಸಕ್ತಿ, ಸಾರ್ವಜನಿಕರ ಪರ, ರೈತರ ಪರ ಯಾವಾಗೂ ಇರಬೇಕು. ಇಲ್ಲಿ ಹೋರಾಟ ಮಾಡ್ತಾ ಇರೋದು ಯಾವುದೇ ರಾಜಕೀಯ ಪಕ್ಷ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ನೆಲಮಂಗಲ ತಾಲೂಕಿನ ನಿಷ್ಠಾವಂತ ರೈತರು ಇವು ನೀರನ್ನು ಬೇಡ, ನಮ್ಗೆ ಈ ಗ್ರಾಮಕ್ಕೆ ನೀರು ಬೇಡ ಅಂತ ಒತ್ತಾಯ ಮಾಡ್ತಿದ್ರು. ಏನ್ ಹಠ ನಿಮ್ಗೆ ಇಲ್ಲಿ ವೃಷಭಾವತಿ ನೀರು ತರಕ್ಕೆ? ನಿಮ್ಗೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ನೀರು ಬಿಡಿ ಅಂತ ನಿಮ್ಮ ಸಭ್ಯವಾಗಿ ಗೌಪ್ಯವಾಗಿ ರೈತರ ಪರ ಇರೋದಾದ್ರೆ ಸರ್ಕಾರ ವೃಷಭಾವತಿ ನೀರು ಬೇಡ ನಮ್ಗೆ, ಎತ್ತಿನ ಹೊಳೆ ಯೋಜನೆ ನೀರನ್ನು ಬಿಡಿ. ಎತ್ತಿನ ಹೊಳೆ ಯೋಜನೆ ನಿಮ್ಗೆ ಫ್ರೀ ಭಾಗ್ಯಗಳನ್ನ ಕೊಟ್ಟು ನಿಮ್ಗೆ ಹಣಕಾಸಿನ ಸಮಸ್ಯೆ ಇದ್ರೆ ಇಡೀ ರಾಜ್ಯದ ಎಲ್ಲಾ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ತಲಾಕೊಬ್ಬ 100 ರೂಪಾಯಿ ಕಲೆಕ್ಷನ್ ಮಾಡ್ಕೊಡ್ತೀವಿ ನಿಮ್ಗೆ. ಸರ್ಕಾರದಲ್ಲಿ ಹಣ ಇಲ್ಲ, ಎತ್ತಿನ ಹೊಳೆ ನೀರನ್ನ ರೈತರಿಗೆ ಕುಡಿಸಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ಎಲ್ಲಾ ರೈತರು 100 ರೂಪಾಯಿ ಸಂಘಟನೆಗಳು ಒಬ್ಬೊಬ್ಬ 100 ರೂಪಾಯಿ ಅಂತ ಚಂದ ವಸೂಲಿ ಮಾಡಿ ನಿಮ್ ಸರ್ಕಾರಕ್ಕೆ ಹಣ ಕೊಡುವಂತ ಕೆಲಸ ಮಾಡ್ತೀವಿ. ನಮ್ಗೆ ವಿಸ್ಫೂರಿತವಾದ ನೀರು ಬೇಡ, ಸಭ್ಯವಾಗಿ ಕುಡಿ. ನೀವೇನು ಗ್ರೌಂಡ್ ವಾಟರ್ ರೀಚಬಲ್ ಏನಿಲ್ಲ ಇದು, ಯಾವುದೇ ಕಾರಣಕ್ಕೂ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಲ್ಲ. ಎಲ್ಲ ವಿಸ್ಫೋರಿತ ನೀರು, ಎಲ್ಲ ಫ್ಯಾಕ್ಟ್ರಿಗಳ ಕೆಮಿಕಲ್ ಬಿಟ್ಟಿರ್ತಕ್ಕಂಥ ನೀರನ್ನ ಕನಕಪುರಕ್ಕೆ ತಗೊಂಡೋಗ್ರಿ, ಸಮುದ್ರಕ್ಕೆ ತಗೊಂಡೋಗ್ರಿ, ಕನಕಪುರಕ್ಕೆ ತಗೊಂಡೋಗ್ರಿ. ನಮ್ ನೆಲಮಂಗಲ ತಾಲೂಕಿಗೆ ಬೇಡ. ಏಕಿ ಪರಿಸ್ಥಿತಿ ತರ್ತೀರ? ಈ ನೆಲಮಂಗಲದಲ್ಲಿ ನಮ್ಮ ಸೋಂಪುರ ಹೋಬಳಿಲಿ ಎಲ್ಲಾ ಗ್ರಾಮಸ್ಥರು ಬರಪಾಯಿಗಳು ಜೀವನ ನಡೆಸ್ತಿರೋದು, ಹೊಸ ಕಟ್ಕೊಂಡು ಹಾಲ್ ಕರ್ಕೊಂಡು ಜೀವನ ಮಾಡ್ತಿರೋದು. ಅದಕ್ಕಂತ ಕುಟುಂಬ ನಮ್ಮ ಸೋಂಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇಂದಿಗೂ ಸಹ ಒಂದು ಹೊಸ ಕಟ್ಕೊಂಡು 10 ಲೀಟರ್ ಹಾಲು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ ವಿಷ ಉಣಿಸ್ಬೇಡಿ. ಯಾವುದೇ ಕಾರಣಕ್ಕೂ ವೃಷಭಾವತಿ ನೀರನ್ನ ಸೋಂಪುರ ಹೋಗ್ಲಿಕ್ಕೆ ತರಲಿಕ್ಕೆ, ನೆಲಮಂಗಲ ತಾಲೂಕಲ್ಲಿ ತರಲಿಕ್ಕೆ ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ನನಗೊಂದು ಪ್ರಶ್ನೆ, ಸನ್ಮಾನ್ಯ ಶಾಸಕರು ನಾನು ವಿನಂತಿ ಮಾಡ್ತೀನಿ. ಇಡೀ ನೆಲಮಂಗಲ ತಾಲೂಕಿನ ರೈತರು, ಗ್ರಾಮಸ್ಥರು, ಯುವಕರು, ಯುವತಿಯರು, ರೈತರು ಎಲ್ಲರೂ ನಿಮ್ಗೆ ಮನವಿ ಮಾಡ್ತಾವ್ರೆ, ವೃಷಭಾವತಿ ನೀರು ಬೇಡ ಸ್ವಾಮಿ ಅಂತ ಕಾಲು ಹಿಡ್ಕೊಂಡ್ರು ಸಹ ನೀವು ಈ ಉದ್ದಟತನ ಬಿಡಿ. ರೈತರ ಪರವಾಗಿ ನಿಮ್ ಸರ್ಕಾರ ಇದ್ರೆ, ರೈತರ ಪರವಾಗಿ ನಿಮ್ ಧ್ವನಿ ಇದ್ರೆ, ಬರೋರ್ ಪರವಾಗಿ ನಿಮ್ ಸರ್ಕಾರ ಇದ್ರೆ ವೃಷಭಾವತಿ ನೀರನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೋಡ್ರಿ, ಕಾನೂನುಬದ್ಧವಾಗಿ ಅಂಬೇಡ್ಕರ್ ಬರೆದಿರೋ ಸಂವಿಧಾನಕ್ಕೆ ಈ ಕಾಂಗ್ರೆಸ್ನವ್ರು ಬೆಲೆ ಕೊಡಲ್ಲ. ಒಂದು ಹೋರಾಟ ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲ. ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಒಳಗೆ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈ ವೃಷಭಾವತಿ ನೀರನ್ನ, ಈ ವೃಷಭಾವತಿ ಅಲ್ಲ, ನೀರಲ್ಲ, ಇದು ವಿಷಭಾವತಿ ನೀರು, ವಿಷ ನೀರನ್ನ ತಂದು ಕಾಂಗ್ರೆಸ್ ಸರ್ಕಾರ, ಈ ನಮ್ಮ ಶಾಸಕರು ಏನು ಈ ತಟ್ಟೆಕೆರೆ ಭಾಗದಲ್ಲಿ ಈ ಕೆಲಸ ಕಾಮಗಾರಿ ನಡೆಸ್ತಾ ಇದ್ದಾರೆ, ಅದು ನಮ್ಮ ಯಗ್ಗುಂದ ಗ್ರಾಮ ಮತ್ತು ನರಸೀಪುರ ಪಂಚಾಯಿತಿ ಈ ಕಡೆ ನಿಡುವಂದ ಎಲ್ಲ ಈಗ ಬಿಡಬೇಕು ಅಂದ್ಬಿಟ್ಟು ತಟ್ಟೆಕೆರೆ ಹತ್ರ ಈಗ ಪೈಪ್ ತರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಉಗ್ರವಾದ ಹೋರಾಟ ಮಾಡ್ತೀವಿ. ಈ ವಿಷಪೂರಿತ ನೀರನ್ನು ಬಿಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಬೇಕಾದ್ರೆ ಅವ್ರ ಶಾಸಕರು ಕುಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ಲ ಸಂಘಟನೆಗಳು ಸೇರ್ಕೊಂಡು ನಾವು ಇದ್ರ ಬಗ್ಗೆ ನಾವು ಧಿಕ್ಕಾರ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ವೃಷಭಾವತಿ ನೀರು ಕೊಟ್ಟಿದ್ದಾರೆ. ಆ ವೃಷಭಾವತಿ ನೀರು ಹೆಂಗೆ ಹುಡ್ತು, ಎಲ್ಲಿ ಹುಡ್ತು ಅಂತ ಶಾಸಕರಿಗೆ ಗೊತ್ತಿಲ್ಲ. ಶಾಸಕರೇ, ನಿಮ್ಗೊಂದು ನಾನು ಸವಾಲು ಹಾಕ್ತೀನಿ, ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ವೃಷಭಾವತಿ ನೀರು ನದಿ ಎಲ್ಲಿ ಹುಡ್ತು, ಹೆಂಗೆ ಬಂತು? ನೀವು ಕೆಂಗೇರಿ ನೀರು ತಗೊಂಬಂದು ಜನಗಳನ್ನ ಸಾಯಿಸೋಕೆ ಕೊಟ್ಟಿದೆಯಲ್ಲ, ಜನಗಳು ನಿಂಗೆ ಓಟ್ ಹಾಕಿದ್ಕೆ ಇದು ಜನಗಳಿಗೆ ಹಾಕ್ತಾರ, ನೀವು ಕೊಡ್ತಿರೋ ಅಂಥ ವಿಷದ ನೀರು ಇದು.